ಅಭ್ಯರ್ಥಿ ಆಧಾರದ ಚುನಾವಣೆ ಅಲ್ಲ. ಇವತ್ತು ಪಕ್ಷ ಕೇಂದ್ರಿತವಾದ ಚುನಾವಣೆ ಈ ಬಾರಿಯ ಚುನಾವಣೆ. ದೇಶದ ನಾಯಕತ್ವ ಯಾರು ವಹಿಸಬೇಕು, ಅವರು ಪ್ರತಿನಿಧಿಸುವಂತಹ ಪಕ್ಷ ಯಾವುದು, ಅದರ ಹಿನ್ನೆಲೆಯಲ್ಲಿ ಈ ರೀತಿ ಹಿಂದೆ ಸರ್ಕಾರಗಳು ಯಾವ ರೀತಿಯ ಆಡಳಿತವನ್ನು ನಡೆಸುವುದನ್ನ ಜೊತೆಗೆ ಮುಂದಿನ ದೃಷ್ಟಿಕೋನ ಯಾವ ಥರ ಇರಬೇಕು, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಹಿಂದಿನ ಆಡಳಿತದಲ್ಲಿ ಎರಡೂ ಪಕ್ಷಗಳು ಆಡಳಿತ ನಡೆಸಿದ್ದೀವಿ. ಅವರ ಆಡಳಿತ ಅವಧಿಯಲ್ಲಿ ದೇಶದ ಪ್ರಗತಿ, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ 2014ರಿಂದ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಯಾವ ದೂರದೃಷ್ಟಿ ಇಟ್ಟುಕೊಂಡು ದೇಶವನ್ನು ಮುನ್ನಡೆಸಿದ್ದಾರೆ, ದೇಶದ ಪ್ರಗತಿ ಯಾವ ರೀತಿ, ಈ ರೀತಿಯ ಹಲವಾರು ಸಂಗತಿಗಳನ್ನು ಒಳಗೊಂಡಂತೆ ಈ ಬಾರಿಯ ಚುನಾವಣೆ ನಡೀತಿದೆ. ಮತ್ತು ಕಾಂಗ್ರೆಸ್ಸು 147 ವರ್ಷಗಳ ಒಂದು ಇತಿಹಾಸ ಇರುವಂತಹ ಕಾಂಗ್ರೆಸ್ಸು 60 ವರ್ಷಗಳ ಕಾಲ 4 ತಲೆಮಾರು ಆಡಳಿತವನ್ನು ನಡೆಸಿತು. ಇಂದಿರಾ ಗಾಂಧಿ ಇರ್ಬೋದು, ಅದೇ ಥರ ರಾಜೀವ್ ಗಾಂಧಿ ಹಿಡಿದು 4 ತಲೆಮಾರುಗಳ ಆಡಳಿತ ನಡೆಸಿತು. ಈ ಬಾರಿ ಪುನಃ ಅದು ಹೇಳ್ತದೆ, ಒಂದು ಅವಕಾಶವನ್ನು ಕೊಟ್ಟರೆ ನಾವು ಬದಲಾವಣೆ ತರ್ತೇವೆ. ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಒಂದು ಅವಕಾಶವನ್ನು ಕೊಟ್ಟರೆ, 60 ವರ್ಷ ಅವಕಾಶ ಕೊಟ್ಟರೂ ಕೂಡ ಇವತ್ತು ದೇಶದ ಪರಿಸ್ಥಿತಿ ನಾವು ಆಡಳಿತ ಮಾಡುವಂತೆ ಹಿಂದೆ ಅವಲೋಕನ ಮಾಡುವಾಗ ಯಾವ ರೀತಿ ಇರುತ್ತೆ ನಾವು ಹೇಳಲಿಕ್ಕಿಲ್ಲ. ಧೋನಿ ಅಂತ ಸುಲ್ತಾನ್ ಹತ್ರ ನಾವು ಸಾಲ ತೆಗೆದುಕೊಂಡಿದ್ದು ನಾವು ಪತ್ರಿಕೆಯಲ್ಲಿ ಧೋನಿ ಅಂದರೆ ಒಂದು ಉಡುಪಿ ನಗರಸಭಾ ವ್ಯಾಪ್ತಿ ಎಷ್ಟು, ಅದನ್ನು ನಾವು ನೆನಪು ಮಾಡಿಕೊಡೋದಷ್ಟೇ ನಾವು ಕಂಡಿದ್ದೀವಿ. ಇನ್ನೊಂದು ಅವಕಾಶವನ್ನು ಕೊಡಿ ಅಂದರೆ ಇಷ್ಟು ವರ್ಷ ಅವಕಾಶ ಕೊಟ್ಟರೂ ಕೂಡ ದೇಶದ ಅಭಿವೃದ್ಧಿಗೆ ನಾವೇನು ಮಾಡಿಲ್ಲ ಎನ್ನುವುದನ್ನು ಕಾಂಗ್ರೆಸ್ ಇವತ್ತು ಒಪ್ಪಿಕೊಂಡಂತಾಗಿದೆ.